ಆರ್ಥಿಕ ಮುಗ್ಗಟ್ಟಿನಲ್ಲಿ ಸಾಕ್ತಿದೆಯಾ ಬೀದರ್ ಬ್ರಿಮ್ಸ್ ಆಸ್ಪತ್ರೆ? ವೈದ್ಯರಾಯ್ತು, ಈಗ ಡಿ ಗ್ರೂಪ್ ಸಿಬ್ಬಂದಿ ಸಂಬಳ ಕೊರತೆ. ವೈದ್ಯಕೀಯ ಶಿಕ್ಷಣ ಸಚಿವರೇ ಈ ಸ್ಟೋರಿಯನ್ನ ನೋಡಲೇಬೇಕು. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಆರ್ಥಿಕ ಮುಗ್ಗಟ್ಟಿನಲ್ಲಿದೆಯಾ? ವೈದ್ಯರಾಯ್ತು, ಈಗ ಡಿ ಗ್ರೂಪ್ ಸಿಬ್ಬಂದಿ ಸಂಬಳ ಕೊರತೆ ಎದುರಾಗಿದೆ. ವೇತನಕ್ಕಾಗಿ ವೈದ್ಯರು ಆಯಾ ಸಿಬ್ಬಂದಿ ಹೋರಾಟ ಮುಂದುವರೆದಿದೆ. ಕರ್ತವ್ಯಕ್ಕೆ ಗೈರಾಗಿ ಪ್ರತಿಭಟನೆ ನಡೆಸಿದ್ದಾರೆ 400 ಆಯಾಗಳು ಸಿಬ್ಬಂದಿ. 4 ತಿಂಗಳಿಂದ ವೇತನ ಇಲ್ಲದೆ ದಿನ ಕಳೀತಾ ಇದ್ದಾರೆ ಬ್ರಿಮ್ಸ್ ಸಿಬ್ಬಂದಿ. ಅಧಿಕಾರಿಗಳು ಜನಪ್ರತಿನಿಧಿಗಳ ಹಗ್ಗಜಗ್ಗಾಟಕ್ಕೆ ಸಿಬ್ಬಂದಿ ಬಲಿಯಾಗ್ತಿದ್ದಾರೆ. ಟೆಂಡರ್ ನಾ ತಗೋತಾ ನೀ ತಗೋತಂದು ನಮಗೇನು PFನೂ ಇಲ್ಲ, ಆಮೇಲೆ ನಮಗೆಲ್ಲರ ಒಂದು ಹಡ್ಡಿಗೂ ಇಲ್ಲ ಸರ್. ಬರೀ ಗಲೀಜ್ ಬಟ್ಟೆ ಒಗಿತೇವೆ ನಾವು. ಲಾಂಡ್ರಿದಾಗ ನೋಡೋಕೆ ಬರಲ್ರಿ ಯಾರನ್ನು. ಇಷ್ಟು ದಿವಸ ಆಯ್ತು, ನಮ್ಮ ವಯಸ್ಸೇ ಆಗೋಯ್ತು ಸರ್. ನಮ್ಗೇನು ಹೆಲ್ಪ್ ಇಲ್ಲ ಹಾಸ್ಪಿಟಲ್. ಈಗ ಕೊರೋನಾದಾಗೆಲ್ಲ ಕೆಲಸ ಮಾಡಿದೇವೆ ಸರ್. ನಮ್ಗೆ ಏನೇನು ಕೊಟ್ಟಿಲ್ಲ ಅವ್ರು, ನಮ್ಗೇನು ಸೌಲಭ್ಯ ಇಲ್ಲ. ನಾವು ಹಿಂಗೆ ಎಷ್ಟು ದಿವಸ ಆಯ್ತು. ನಮ್ಮ ಪಗಾರ ಕೊಡ್ತಾರೆ, ಪಗಾರ ಕೊಡ್ಲತ್ತಾರೆ ಅಂದ್ರೆ ಕೈಲಿಂದ ಕೊಡ್ತಾರೆ ಸರ್. ಅವ್ರು ಟೆಂಡರ್ ಯಾರು ಹಿಡ್ದಾರ ಅವ್ರು ಕೊಡ್ತಾರ್ರಿ. ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಸುಮಾರು 393 ಎಂಪ್ಲಾಯಿ ಗ್ರೂಪ್ ಡಿ ಆ್ಯಂಡ್ ಗ್ರೂಪ್ ಸಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 4 ತಿಂಗಳೈತಿ ಇವ್ರಿಗೆ ಯಾವುದು ಸಂಬಳ ಬಂದಿಲ್ಲ. ಮತ್ತು ಅದೇ ವಿಚಾರಣೆಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮೆಮೊರಂ ಕೊಡ್ಲಕ್ಕೆ ನಾವೆಲ್ಲ ಸೇರಿ ಮೆಮೊರಂ ಕೊಟ್ಟಿದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರು 1 ವಾರ ಒಳಗಾಗಿ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೇವೆ ಅಂತೇಳಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆಲ್ಲ ನಾವು ಧನ್ಯವಾದ ಹೇಳ್ತೇವೆ. C&D ಕಲ್ತವ್ರು 393 ಎಂಪ್ಲಾಯ್ ಇದ್ದೇವೆ. ಔಟ್ಸೋರ್ಸ್ ಹೊರ ಗುತ್ತಿಗೆ ನೌಕರು. 4 ತಿಂಗಳಾಯ್ತು. 4 ತಿಂಗಳಾಯಿತು ನಮ್ಮ ಯಾವ ಸಂಬಳ ಇಲ್ಲ ಅವ್ರಿಗೆ. ಇವ್ರದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.